ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅನು ವ್ಲಾಗ್ ಇನ್ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತು ನಾನು ಖುಷಿಯಿಂದ ಒಂದು ವಿಷಯ ಹೇಳಬೇಕು ಅಂತ ಬಯಸ್ತೀನಿ. ಏನಪ್ಪಾ ಅದು ಅಂದ್ರೆ, ನಾನು 2 ವಾರ ಆಯ್ತು, 2 ವಾರದಿಂದ ಸ್ವಲ್ಪ ಯೋಗ ಎಲ್ಲ ಡಯಟ್ ಮಾಡ್ತಾ ಇದ್ದೆ. ಸೊ ನಿಯರ್ಲಿ ನಾನು 3.25 4 kg ಅಷ್ಟು ಸಣ್ಣ ಆಗಿದ್ದೀನಿ. ಸೊ ಆ ಖುಷಿನ ನಿಮ್ ಜೊತೆ ಹಂಚ್ಕೊಳ್ಳೋಣ ಅಂತಾನೆ ಬಂದಿದ್ದೀನಿ. ಸೊ ನಾನು ಏನೇನೆಲ್ಲ ಅನುಸರಿಸಿದೆ ಅಂತ ನಿಮಗೆ ಬೇಕಾದ್ರೆ ಸ್ಟೇ ಟ್ಯೂನ್ ವಿಡಿಯೋ ನೋಡಿ. ಯೂಶಲಿ ನಮ್ಮಂತ್ರ ಗುಂಡುಗಿರೋ ಹೆಣ್ಮಕ್ಳಿಗೆ ಏನಾಗ್ಬಿಡತ್ತಪ್ಪ ಅಂತ ಅಂದ್ರೆ, ತುಂಬಾ ಮೈ ನೋವು, ಮಂಡಿ ನೋವು, ಏನ್ ಬಂದ್ರು ರೆಸಿಸ್ಟೆನ್ಸ್ ಪವರ್ ಇರೋದಿಲ್ಲ, ಕೂತ್ರೆ ಕಷ್ಟ, ನಿಂತ್ರೆ ಕಷ್ಟ, ಎದೊಳ್ಳಿಕ್ ಕಷ್ಟ ಪಡ್ತಾರೆ. ಸೊ ಈ ರೀತಿ ಆಗ್ಬಿಟ್ಟಿರುತ್ತೆ. ಸೊ ಇದನ್ನೆಲ್ಲ ನಾವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋದ್ರಿಂದ ಇದನ್ನೆಲ್ಲ ಸ್ವಲ್ಪ ಮಟ್ಟಿಗೆ ತೆಗೆಸ್ತಾ ಬರ್ಬೋದು. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸ್ನೇಹಿತರೆ, ನಾವು ಸಣ್ಣ ಆದ್ರೆ ಹೇಳ್ಕೊಳ್ಲಿಕ್ ಆಗೋದಿಲ್ಲ, ಅಷ್ಟು ಖುಷಿ ಆಗುತ್ತೆ. ಯಾರಾದ್ರೂ ನಿಮ್ಗೆ ಎಸ್ ಅನು ಏನ್ ಇಷ್ಟು ಸಣ್ಣ ಆಗ್ಬಿಟ್ಟಿದ್ಯಾ ನೀನು ಅಂತ ಒಂದ್ ಮಾತು ಹೇಳ್ಬಿಡ್ಲಿ, ಹೆಂಗೆ ಖುಷಿ ಹಂಗೆ ಉಕ್ ಬಂದ್ಬಿಡತ್ತೆ, ಹೇಳಲಿಕ್ಕೆ ಆಗೋದಿಲ್ಲ, ಅಷ್ಟು ಖುಷಿ ಬರುತ್ತೆ. ಸೊ ಮೊದಲನೇದಾಗಿ ನಾನು ಬೆಳಿಗ್ಗೆ ಬೇಗ ಏಳ್ಲಿಕ್ಕೆ ಶುರು ಮಾಡಿದೆ. ಬೇಗ ಅಂದ್ರೆ 6 ಗಂಟೆಗೆ. ಏನ್ ಮೇಡಮ್ 6 ಗಂಟೆ ಅಂದ್ರೆ ಬೇಗ ನಿಮ್ ಪ್ರಕಾರ ಅಂತ ಕೇಳ್ಬೋದು ನೀವು. ನಾನು ಮಲಗೋದೆ 11:30 2:00 ಆಗುತ್ತೆ. ಒಂದೊಂದ್ಸತಿ 11:30 ಟಿಲ್ 2:30 ತನಕ ನಾನು ವರ್ಕ್ ಮಾಡ್ತಾ ಇರ್ತೀನಿ. ಆ ನಂತರ ನಾನು ಮಲ್ಕೊಳ್ತೀನಿ. ಸೊ ಹಾಗಾಗಿ ನಾನು ಸ್ವಲ್ಪ 6 ಗಂಟೆಗೆ, ಅದು ನನಗೆ ಬೆಳಗ್ಗೆನೆ, ಸೊ 6 ಗಂಟೆಗೆ ಎದ್ದೊಳ್ಳಿಕ್ಕೆ ಶುರು ಮಾಡಿದೆ. ಯೂಶಲಿ ನಾನು 7:30 ಎದ್ದೊಳ್ತಿದ್ದೆ. ನೈಟ್ ಎಲ್ಲ ರೆಡಿ ಮಾಡಿಟ್ಬಿಟ್ಟು ಏನು ವಿಡಿಯೋ ಶೂಟ್ ಒಂದು ಎಡಿಟಿಂಗು ಎಲ್ಲ ಕೆಲಸ ನೈಟೇ ಮಾಡ್ತಿದ್ದೆ. ಈವನ್ ಕಾಮೆಂಟ್ಸ್ ರಿಪ್ಲೈ ಕೂಡ ನೈಟ್ ಮಾಡ್ಕೊಳ್ತಿದ್ದೆ. ಯಾವಾಗ ಫ್ರೀ ಆಗುತ್ತೆ ಅವಾಗೆಲ್ಲ ನಾನು ಮಾಡ್ಕೊಳ್ತಾ ಹೋಗ್ತಾ ಇದ್ದೆ. ಬಟ್ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ನ ಹಸ್ಬೆಂಡ್ ಕೂಡ ನನಗೆ ಸಪೋರ್ಟ್ ಮಾಡೋದ್ರಿಂದ ಈಗ ಅವ್ರಿಗೆ ಅರ್ಧ ಕೆಲಸ ವಹಿಸಿದೀನಿ. ಸೊ 11:30 ಮಿನಿಮಮ್ ಅಂದ್ರೆ 2:30 ಅಷ್ಟರಲ್ಲಿ ನಾನು ಮಲ್ಗ್ಲಿಕ್ಕೆ ಟ್ರೈ ಮಾಡ್ತೀನಿ. ಸ್ನೇಹಿತರೆ, ನಾನು ಬೆಳಿಗ್ಗೆ ಎದ್ದ ತಕ್ಷಣ ನಾನು ಮನೆ ಕೆಲ್ಸಕ್ಕೆ ಹೋಗೋದೇ ಇಲ್ಲ, ಅಡ್ಗೆ ಮನೆಗೆ ಹೋಗೋದೇ ಇಲ್ಲ. ನನ್ನ ಹತ್ರ ಏನ್ ಒಡವೆಗಳಿದೆ, ಏನ್ ಚಿನ್ನದ ಒಡವೆಗಳಿದೆ ಅದನ್ನೆಲ್ಲ ಬಿಚ್ಚಿಟ್ಬಿಡ್ತೀನಿ. ಬಿಚ್ಚಿಟ್ಬಿಟ್ಟು ಎಲ್ಲಾ ಚಿನ್ನದ ಒಡವೆನೋ ಲಾಕರಲ್ಲಿ ಹಾಕ್ಬಿಟ್ಟು ಲಾಕ್ ಹಾಕ್ಬಿಟ್ಟು ಮನೆ ಡೋರ್ ಹಾಕೊಂಡು ಕೀನ ಕಿಟಕಿ ಒಳಗಡೆಯಿಂದ ಎಸ್ಬಿಟ್ಟು ಸೊ ನಾನು 1 ರೌಂಡ್ ವಾಕ್ ಹೋಗ್ತೀನಿ. ವಾಕ್, ಬ್ರಿಸ್ಕ್ ವಾಕ್, ಮಿನಿಮಮ್ ಅಂತ ಅಂದ್ರೂ 15 ರಿಂದ 20 ನಿಮಿಷಗಳ ಕಾಲ ನೀವು ವಾಕ್ ಮಾಡ್ಲೇಬೇಕಾಗತ್ತೆ. ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ತೊಡೆ ಎಲ್ಲ ಸೆಳೆತಾ ಬರುತ್ತೆ. ಬಟ್ ಲೇಟರ್ ಆನ್ ಮಾಡ್ತಾ ಅಭ್ಯಾಸ ಆಗ್ಬಿಡುತ್ತೆ. ಆ ನಂತರ ನಾನು 15 ರಿಂದ 20 ನಿಮಿಷ ವಾಕ್ ಮುಗಿಸ್ಕೊಂಡು ಬರ್ತೀನಿ. ಬಂದ ನಂತರ ಒಂದು ಗ್ಲಾಸ್ಗೆ ಬಿಸಿನೀರು, ಜಸ್ಟ್ ಒಂದೇ ಗ್ಲಾಸ್, ನಿಯರ್ಲಿ 100 ml ಅಷ್ಟು ಕುಡಿಬೇಕು. ಅದಕ್ಕಿಂತ ಜಾಸ್ತಿ ಕುಡಿದ್ರೆ ಏನಾಗುತ್ತೆ, ನಮ್ಮ ಅಸಿಡಿಟಿ ಜ್ಯೂಸ್ ಏನ್ ಉತ್ಪತ್ತಿಯಾಗಿರುತ್ತೆ ಅದು ಹೊರಗಡೆ ಹೊಟ್ಟೋಗುತ್ತೆ. ಸೊ ದೇಹದಲ್ಲಿ ಬೆಳಗ್ಗೆ ಹೊತ್ತು ನೀರು ಕುಡಿದ್ರೆ ಎಷ್ಟು ಟಾಕ್ಸಿನ್ ಈಚೆ ಹೋಗುತ್ತೋ, ಹಾಗೆ ನಮ್ಮ ಒಳ್ಳೆ ಅಂಶ ಏನ್ ಉತ್ಪತ್ತಿಯಾಗಿರುತ್ತೋ ಅದು ಕೂಡ ಹೊರಗಡೆ ಹೊಟ್ಟೋಗುತ್ತೆ. ಸೊ ಇದನ್ನೊಂದು ನೀವು ನೆನಪಲ್ಲಿ ಇಟ್ಕೋಬೇಕು. ಆ ನಂತರ ವಾಕ್ ಮುಗಿಸ್ಕೊಂಡು ಬಂದಾಗ ಸ್ಟಾರ್ಟಿಂಗ್ ನಾನು 4 ಬಸ್ಗೆ ಹೊಡಿತಿದ್ದೆ. ಫಸ್ಟ್ 3, 4, ಆ ರೀತಿ 3, 4. ಇವತ್ತು ಬೆಳಿಗ್ಗೆ 3 ಹೊಡೆದ್ರೆ ಸಂಜೆ 4 ಹೊಡಿತಿದ್ದೆ. ಸೊ ಈ ರೀತಿ ಆಲ್ಟರ್ನೇಟ್. ಸೊ ಏನಾಗ್ತಿತ್ತು ಅಂದ್ರೆ, ಫಸ್ಟ್ ನಿಮ್ಗೆ 2 ದಿನ ಮಾಡಿದ ನಂತರ ನಿಮ್ಗೆ ತುಂಬಾ ತೋಳೆಲ್ಲ ನೋವು ಬಂದ್ಬಿಡ್ತಿತ್ತು. ಬಟ್ ಟ್ರಸ್ಟ್ ಮೀ, 2 ದಿನ ಸುಧಾರಿಸ್ಕೊಳ್ಳಿಕ್ ಬೇಕಾಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಸ್ಟಾರ್ಟಿಂಗ್ ಅಲ್ಲಿ ನೀವು ಮಾತ್ರೆ ನುಂಗ್ಲಿಕ್ಕೆ ಹೋಗ್ಬಿಡಿ. ತುಂಬಾ ತಡಿಲಿಕ್ಕೆ ಆಗೋದೇ ಇಲ್ಲ ಮೇಡಮ್ ಅಂತ ಅಂದಾಗ ಬೇಕಂದ್ರೆ ನೀವೊಂದು ಯಾವ್ದಾದ್ರು ಐಮೋಲ್, ಪ್ಯಾರಾಸಿಟಮಾಲ್ ಯಾವ್ದಾದ್ರು ಒಂದು ಅರ್ಧ ಮಾತ್ರೆ ತಗೊಳ್ಳಿ. ಸೊ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ಗೆ ಸುಸ್ತು ಅನ್ನಿಸ್ಬೋದು. ನೀವು ಬಿಸಿನೀರು ಕುಡಿದ ತಕ್ಷಣ ನಿಮ್ಗೆ ಜಲ ಅಂತ ಮೈಯೆಲ್ಲ ಬೆವತ್ಕೊಳ್ಳುತ್ತೆ. ಸೊ ಬೆವತ್ಕೊಂಡಾಗ ಏನಾಗುತ್ತಪ್ಪ ಅಂದ್ರೆ, ಟಾಕ್ಸಿನ್ ಏನಿದೆ ನಮ್ಮ ದೇಹದಲ್ಲಿ, ಟಾಕ್ಸಿನ್ ರಿಲೀಸ್ ಆದಾಗ ಬರೀ ಕೆಟ್ಟದ್ದೇ ರಿಲೀಸ್ ಆಗುತ್ತೆ ಅಂತ ಏನಿಲ್ಲ. ಉಪ್ಪುನು ರಿಲೀಸ್ ಆಗುತ್ತೆ, ಹುಳಿ ರಿಲೀಸ್ ಆಗುತ್ತೆ, ಸ್ವೀಟ್ ಕೂಡ ರಿಲೀಸ್ ಆಗುತ್ತೆ. ಲೈಕ್ ಉಪ್ಪು, ಹುಳಿ, ಖಾರ ಅಂತ ಏನ್ ಹೇಳ್ತೀವಿ, ಉಪ್ಪು, ಹುಳಿ ಅಂತ ಏನ್ ಹೇಳ್ತೀವಿ, ನಮ್ಮ ದೇಹದಲ್ಲಿ ಉಪ್ಪು ಇರುತ್ತೆ, ಸೊ ಹುಳಿ ಕೂಡ ಇರುತ್ತೆ. ಆ ನಂತರ ಸ್ವೀಟ್ ಅಂದ್ರೆ ಶುಗರ್, ಇನ್ಸುಲಿನ್ ಕೂಡ ರಿಲೀಸ್ ಆಗುತ್ತೆ. ಸೊ ನೀವು ಬೇಕಂದ್ರೆ ಒಂದ್ಸತಿ ಬೆವ್ರನ್ನ ಒಂದ್ಸತಿ ಟೆಸ್ಟ್ ಮಾಡಿ ನೋಡಿ, ಟೇಸ್ಟ್ ಮಾಡಿ ಯಾವ ಟೇಸ್ಟ್ ಇರುತ್ತೆ ಅಂತ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈವನ್ ಉಪ್ಪು ಹುಳುಳಿ ತರ ಇರುತ್ತೆ. ಏನಕ್ಕೆ ಅಂದ್ರೆ, ನಮ್ಮ ದೇಹದಲ್ಲಿರುವಂತ ಅಯೋಡಿನ್ ಅಂಶ ಮತ್ತೆ ಏನು ಸಾಲ್ಟ್ ಏನಿರುತ್ತೆ ಅದನ್ನ ತೆಗೆದು ಹೊರಗಡೆ ಆಗ್ತಾ ಬರುತ್ತೆ. ಸೊ ಅನಂತರ ನೆಕ್ಸ್ಟ್ ಡೇ ಬೈ ಡೇ ಇನ್ಕ್ರೀಸ್ ಮಾಡ್ಕೊಳ್ತಾ ನಾನೇನ್ ಮಾಡಿದೆ ಅಂದ್ರೆ, ನಿಯರ್ಲಿ ಈಗ 10 ಬೈಸ್ಕೆಗಳನ್ನ ಹೊಡಿಲಿಕ್ಕೆ ಶುರು ಮಾಡ್ತೀನಿ. ಅಟ್ ಎ ಟೈಮ್ 10 ಬೈಸ್ಕೆ ಹೊಡಿತೀನಿ. ಬೆಳಗ್ಗೆ ಹೊತ್ತು 15 ಮಿನಿಟ್ಸ್ ಬ್ರಿಸ್ಕ್ ವಾಕ್, ಆ ನಂತರ 10 ಬೈಸ್ಕೆ. ಈವನ್ ನಿಮ್ಗೆ ಮೇಡಮ್ ನಂಗೆ ಬೆಳಗ್ಗೆ ತುಂಬಾ ಕೆಲಸ ಇರುತ್ತೆ, ನಂಗೆ ಆಗೋದೇ ಇಲ್ಲ ಮೇಡಮ್ ಹೋಗ್ಲಿಕ್ಕೆ ಅಂತ ಅನ್ನೋರು, ನೀವು ತಲೆನೇ ಕೆಡ್ಸ್ಕೊಬಿಡಿ. ಟಿಫನ್ ಆದ ತಕ್ಷಣ ಒಂದೇ ಒಂದು ರೌಂಡ್, ಒಂದು 5 ಮಿನಿಟ್ಸ್ ವಾಕ್ ಮಾಡ್ಕೊಂಡು ಬನ್ನಿ. ಸೊ ಅವಾಗ ಆಟೋಮೆಟಿಕ್ಲಿ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಡೈಜೆಷನ್ ಇಂಪ್ರೂವ್ ಆಯ್ತು ಅಂದ್ರೆ ತನಕ್ ತಾನೇ ಸ್ವಲ್ಪ ರೋಗ ನಿರೋಧಕ ಶಕ್ತಿನೂ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆನಂತರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಆನಂತರ ಸ್ನೇಹಿತರೆ, ಈಗ ನಾನು ಮೇನ್ ಚೇಂಜಸ್ ಒಂದ್ ಮಾಡ್ಕೊಂಡಿದ್ದೀನಿ. ಏನಪ್ಪಾ ಅಂದ್ರೆ, ಆದಷ್ಟು ಚಪಾತಿ ಮತ್ತೆ ರೈಸ್ ನ ತುಂಬಾ ಕಡಿಮೆ ಮಾಡ್ತಾ ಇದ್ದೀನಿ. ಏನ್ ಮೇಡಮ್ ಚಪಾತಿ ರೈಸ್ ನ ಬಿಟ್ಬಿಟ್ಟು ಹೇಗಿರೋದು ಅಂತ ಅಂದ್ರೆ, ನೀವು ಬೆಳಿಗ್ಗೆ ಹೊತ್ತು ರಾಜ ತಿಂದಂಗ್ ತಿನ್ಬೇಕಂತೆ, ಮಧ್ಯಾಹ್ನ ಆಳ್ ತಿಂದಂಗ್ ತಿನ್ಬೇಕಂತೆ, ರಾತ್ರಿ ಹೊತ್ತು ಬಡ ಭಿಕ್ಷುಕ ತಿಂದಂಗ್ ತಿನ್ಬೇಕು ಅಂತ ಗಾದೆ ಮಾತೆ ಇದೆ, ನೀವು ಕೇಳಿರಬಹುದು. ಹಳ್ಳಿಗಳಿಗೆ ಯಾರಾದ್ರೂ ದೊಡ್ಡವರಿದ್ರೆ ಕೇಳಿ, ಅವ್ರು ಹೇಳ್ತಾರೆ. ಸ್ನೇಹಿತರೆ, ದೇಹದಲ್ಲಿ ಕಾರ್ಬೋಹೈಡ್ರೇಟ್ಸ್ ಇಂಟೇಕ್ ಕಡಿಮೆ ಆದ್ರೆ ಆಟೋಮೆಟಿಕ್ಲಿ ಏನಾಗುತ್ತೆ, ಕಾರ್ಬೋಹೈಡ್ರೇಟ್ ಸಿಗೋದಿಲ್ಲ. ಸೊ ಅವಾಗ ಏನ್ ಮಾಡುತ್ತೆ,
ಫ್ಯಾಟ್ ಅಲ್ಲಿರುವ ಫ್ಯಾಟ್ನೇ ಕರಗಿಸ್ಕೊಳ್ತಾ ಬರುತ್ತೆ. ಯಾವುದು ಲಿಕ್ವಿಡ್ ಫ್ಯಾಟ್ ನ, ಸ್ಟೇಬಲ್ ಫ್ಯಾಟ್ ನ ಕರಗಿಸ್ಕೊಳ್ಳೋದಿಲ್ಲ. ಸ್ಟೇಬಲ್ ಫ್ಯಾಟ್ ನ ನೀವು ಕರಗಿಸ್ಕೋಬೇಕು ಅಂದ್ರೆ ಮಿನಿಮಮ್ ಅಂದ್ರೂ ನೀವು ಹಾಫ್ ಅನ್ ಅವರ್ ವರ್ಕೌಟ್ ಮಾಡ್ಲೇಬೇಕಾಗತ್ತೆ. ಸೊ ಇಟ್ಸ್ ಟೇಕ್ ಲಾಂಗ್ ಟೈಮ್. ಲಿಕ್ವಿಡ್ ಫ್ಯಾಟ್ ಏನಿದೆ ಅದು ಬೇಗನೆ ಕರ್ಗೋಗ್ಬಿಡುತ್ತೆ, ಬಟ್ ಸ್ಟೇಬಲ್ ಫ್ಯಾಟ್ ಏನಿದೆ ಅದು ವರ್ಷಾನ್ಗಟ್ಲೆ ಹಿಡಿಯುತ್ತೆ, ಒಂದೇ ಸತಿ ಯಾವುದೇ ಕಾರಣಕ್ಕೂ ಕರ್ಗೋದಿಲ್ಲ. ಸೊ ಇದೊಂದು ನೀವು ಅಂಶನ ನೆನಪಿನಲ್ಲಿ ಇಟ್ಕೋಬೇಕಾದಂತಾನೆ ಅಂಶ ಅಂತ ಹೇಳ್ಬೋದು. ಫ್ರೆಂಡ್ಸ್, ಇನ್ನೊಂದು ಟಿವಿಲಿ ತುಂಬಾ ವೆರೈಟೀಸ್ ಆಫ್ ಜ್ಯೂಸಸ್ ತೋರಿಸ್ತಾರೆ, ಕ್ಯಾಪ್ಸೂಲ್ಸ್ ತೋರಿಸ್ತಾರೆ. ಈ ಕ್ಯಾಪ್ಸೂಲ್ ತಗೊಂಡ್ರೆ ನೀವು ತಿಂಗಳಿಗೆ ಪಕ್ಕ 10 kg ಸಣ್ಣ ಆಗ್ಬಿಡ್ತೀರಾ, 5 kg ಸಣ್ಣ ಆಗ್ಬಿಡ್ತೀರಾ, ಹೂ ಅಂತೆಲ್ಲ ತೋರಿಸ್ತಾರೆ. ಖಂಡಿತ ಸಣ್ಣ ಆಗ್ತೀರಾ, ಸಣ್ಣ ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬಟ್ ಅದ್ರ ಜೊತೆಗೆ ಸೈಡ್ ಎಫೆಕ್ಟ್ಸ್ ಕೂಡ ಇರುತ್ತೆ. ಮತ್ತೆ ಕ್ಯಾಪ್ಸೂಲ್ ಅಥವಾ ಟ್ಯಾಬ್ಲೆಟ್ಸ್ ಅಥವಾ ಮಿಲ್ಕ್ ಶೇಕ್ ಏನ್ ತಗೊಳ್ತಿದ್ದೀರಾ ಅದು ಸ್ಟಾಪ್ ಮಾಡಿದ ತಕ್ಷಣ ಆಟೋಮೆಟಿಕ್ಲಿ ನಿಮ್ದು ಯಾವ ಪೊಸಿಷನ್ಗಿತ್ತು ನಿಮ್ ದೇಹ ಅದೇ ಪೊಸಿಷನ್ಗೆ ದಪ್ಪ ಆಗ್ತಾ ಹೋಗ್ತೀರಾ. ಸೊ ನನ್ನ ಗೈಡೆನ್ಸ್, ನನ್ನ ಪರ್ಸನಲ್ ಒಪಿನಿಯನ್ ಕೇಳೋದಾದ್ರೆ ನೀವು ಆದಷ್ಟು ಈ ರೀತಿ ಹೊರಗಡೆ ಸಿಗುವಂತದ್ನೆಲ್ಲ ತೆಗೆದುಕೊಂಡು ನೀವು ಸಣ್ಣ ಆಗೋ ಅವಶ್ಯಕತೆ ಇಲ್ಲ. ಮನೇಲೇನೆ ಅಷ್ಟೇ, ಮನೇಲಿ ನಿಮ್ ಕೈಲಿ ಏನಾಗುತ್ತೆ, ಲೈಕ್ ಬೆಳಿಗ್ಗೆ ಹೊತ್ತೊಂದು ಜೀರಿಗೆ ಕಷಾಯ ಮಾಡ್ಕೊಂಡು ಕುಡೀರಿ. ಇದು ತುಂಬಾ ಒಳ್ಳೇದು, ನಿಮ್ಮ ದೇಹಕ್ಕೆ ತುಂಬಾ ಪಚನ ಕ್ರಿಯೆ ಅಂದ್ರೆ ಎಸ್ಪೆಷಲಿ ಈ ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಮಾಡುತ್ತೆ. ಸೊ ನೀವು ಈಗ ನೋಡಿ, ಡೈಜೆಷನ್ ಚೆನ್ನಾಗಿ ಇಂಪ್ರೂವ್ ಆಗಿಲ್ಲ ಅಂತ ಅಂದಾಗ ನೀವು ಇನ್ ಕೇಸ್ ನೀವು ಊಟ ಮಾಡಿರ್ತೀರ, ಜೀರ್ಣನೇ ಆಗಿಲ್ಲ, ಮಧ್ಯಾಹ್ನ ಆದ್ರೂ ಊಟ ಮಾಡ್ತೀರ, ಸೊ ಅದು ಜೀರ್ಣ ಆಗಿರೋದಿಲ್ಲ. ಸೊ ಏನಾಗುತ್ತೆ, ಅದೆಲ್ಲ ಹಾಗೆ ಇನ್ಸುಲಿನ್ ಕನ್ವರ್ಟ್ ಆಗಿ ಫ್ಯಾಟ್ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲ ಲಿಕ್ವಿಡ್ ಫ್ಯಾಟ್ ಅಂತ ಹೇಳ್ತಾರೆ. ಸೊ ನೀವೇನ್ ಮಾಡ್ಬೇಕು ಅಂತಂದ್ರೆ ಜೀರ್ಣ ಕ್ರಿಯೆ ಚೆನ್ನಾಗಿಟ್ಕೋಬೇಕು. ಹೊಟ್ಟೆ ಚೆನ್ನಾಗಿತ್ತು ಅಂದ್ರೆ ಇಡೀ ದೇಹ ಸೌಂದರ್ಯ ಎಲ್ಲವೂ ಚೆನ್ನಾಗಿರುತ್ತೆ, ಮನಃಶಾಂತಿ ಚೆನ್ನಾಗಿರುತ್ತೆ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಟ್ ನನಗೆ ಸುಮಾರು ಸ್ಪಾನ್ಸರ್ಸ್ ಕೂಡ ಸಿಕ್ಕಿದ್ರು ಈ ವೆಯ್ಟ್ ಲಾಸ್ ಬಗ್ಗೆ ವಿಡಿಯೋ ಮಾಡಿ ಮೇಡಮ್, ನಾನು ಪರ್ಸನಲಿ ಎಕ್ಸ್ಪೀರಿಯನ್ಸ್ ಮಾಡಿದೀನಿ, ನಾನು ಸಣ್ಣ ಆಗಿದ್ದೀನಿ ಅಂತ. ಬಟ್ ಇನ್ ಕೇಸ್ ಅದೇನಾದ್ರೂ ಸೈಡ್ ಎಫೆಕ್ಟ್ ಆಗ್ತು ಅಂದ್ರೆ ನೀವು ಯಾರನ್ನ ಹೇಳಿ ದೂಷಿಸೋದು ನನ್ನನ್ನ, ಕಂಪನಿಯವ್ರನ್ನೆಲ್ಲ ದೂಷಿಸೋದು ನನ್ನನ್ನ. ಸೊ ಅದಕ್ಕೋಸ್ಕರ ನನ್ನ ಕಡೆಯಿಂದ ಏನು ಪ್ರಯತ್ನ ಆಗುತ್ತೆ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಏನ್ ಮಾಹಿತಿ ನಾನೇನ್ ಮಾಡ್ಕೊಂಡೆ, ನಾನು ಹೇಗೆ ಸಣ್ಣ ಆದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಮೋಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಚೇಂಜ್ ಮಾಡ್ಕೊಂಡೆ, ಏನಪ್ಪಾ ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನಾನು ಬಿಸಿನೀರು ಕುಡಿದ್ಬಿಟ್ಟು ಆನಂತರ ಇಮಿಡಿಯೇಟ್ ಕಾಫಿ ಕುಡಿದು ಬಿಡ್ತಿದ್ದೆ. ಸೊ ಕಾಫಿ ಕುಡಿದಾಗ ಏನಾಗುತ್ತೆ ಅಂದ್ರೆ ಅದರಲ್ಲಿ ಮಿಲ್ಕ್ ಅಲ್ಲಿ ಇರುವಂತಹ ಫ್ಯಾಟ್ ಏನಿದೆ ಅದು ನಮ್ಮ ದೇಹಕ್ಕೆ ಸೇರ್ತಾ ಹೋಗುತ್ತೆ. ಸೊ ಅವಾಗ ಆಟೋಮೆಟಿಕ್ಲಿ ದಪ್ಪ ಹಾಗೆ ಆಗ್ತೀವಿ. ಸೊ ನಮ್ಮ 30 ಕ್ರಾಸ್ ಮಾಡಿರುವಂತಹ ಮಹಿಳೆಯರಿಗೆ ಸಾಮಾನ್ಯವಾಗಿ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಬಂದೇ ಬರುತ್ತೆ. ಸೊ ಆದಷ್ಟು ಹಾಲು, ಮಜ್ಜಿಗೆ, ಮೊಸರು ತಗೊಳ್ಳಿ, ಯಥೇಚ್ಛವಾಗಿ ತಗೊಳ್ಳಿ, ಬಟ್ ಆದ್ರೆ ಫ್ಯಾಟ್ ಇರೋದನ್ನ ಕಡಿಮೆ ಮಾಡಿ. ಸೊ ಈಗ ನಾನು ಶುದ್ಧವಾದ ಹಸುವಿನ ಹಾಲು ತಗೊಂಡ್ ಬರ್ತೀನಿ. ಸೊ ಹಂಗಾಗಿ ಏನಾಗುತ್ತೆ, ಅದು ಆಟೋಮೆಟಿಕ್ಲಿ ಫ್ಯಾಟ್ ಇದ್ದೇ ಇರುತ್ತೆ. ನಾನು ನಿಮ್ಗೆ ತೋರಿಸಿದ್ದೆ, ಹೆಚ್ಚು ಕಮ್ಮಿ ಕಿರು ಬೆರಳಿನಷ್ಟು ಲೇಯರ್ ಫ್ಯಾಟ್ ಅದ್ರ ಮೇಲೆ ಕೂತಿರುತ್ತೆ, ಅಷ್ಟು ಫ್ಯಾಟ್ ಇರುತ್ತೆ, ಅಷ್ಟು ನಮ್ದು ಸ್ಟ್ರಾಂಗ್ ಫ್ಯಾಟ್ ಅಂತಾನೆ ಅಷ್ಟು ಫ್ಯಾಟ್ ಇರುವಂತಹ ಹಾಲು. ಸೊ ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಆ ಕೆನೆನ ತೆಗೆದ್ಬಿಟ್ಟು ಆ ನಂತರ ಬರುವಂತಹ ಹಾಲು ಏನಿದೆ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಡೈಲ್ಯೂಟ್ ಮಾಡಿ ಉಪಯೋಗಿಸಿ. ಸೊ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಬೆಳಿಗ್ಗೆ ಎದ್ದ ತಕ್ಷಣ ಬಿಸಿನೀರು, ಆನಂತರ ಕಾಫಿ ಕುಡಿಯೋದ್ ಬಿಟ್ಟಿದ್ದೀನಿ. ಟಿಫನ್ ಆದ ತಕ್ಷಣ ಕಾಫಿ ಕುಡಿತಿದ್ದೆ, ಅದನ್ನು ಕೂಡ ಸ್ಟಾಪ್ ಮಾಡಿದ್ದೀನಿ. ಸೊ ಆಲ್ಮೋಸ್ಟ್ ನಾನು 3 ಟೈಮ್ ಕಾಫಿ ಟೀ ತಗೊಳ್ತಿದ್ದೆ, ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದೀನಿ. ಒನ್ಸ್ ಕುಡಿಬೇಕು ಅಂತ ಅನ್ಸಿದ್ರೆ ಒಂದು ಸತಿ ಮಾತ್ರ ಹಾಲು ಕುಡಿತಾ ಇದ್ದೀನಿ, ಅದು ಬಾದಾಮ್ ಪೌಡರ್. ಸೊ ಆನಂತರ ಟಿಫನ್ ಆದ ನಂತರ ನಾನು ನಿಯರ್ಲಿ ಒಂದು 11 ಗಂಟೆಗೆ 2 ಬಾದಾಮ್ ತಗೊಳ್ತೀನಿ. ಸೊ ಬಾದಾಮ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದು, ಪ್ರೋಟೀನ್ ಅಲ್ಲಿ ರಿಚ್ ಮತ್ತೆ ಗುಡ್ ಫ್ಯಾಟ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ 2 ಬಾದಾಮ್ ಸಾಕಾಗುತ್ತೆ ನನಗೆ. ಆನಂತರ ನೀವು ಡೈಲಿ ಒಂದ್ ಸ್ಪೂನ್ ತುಪ್ಪ ಕೂಡ ತಗೋಬಹುದು. ನಾನೀಗ ಅಟ್ ಪ್ರೆಸೆಂಟ್ ತುಪ್ಪ ತಗೊಳ್ತಾ ಇದ್ದೀನಿ. ಸೊ ಹಾಗಾಗಿ ಸ್ವಲ್ಪ ತುಪ್ಪ ಅಂದ್ರೆ ನನಗೆ ತುಂಬಾನೇ ಇಷ್ಟ, ತುಪ್ಪ ಬಿಟ್ಟಿರ್ಲಿಕ್ಕೆ ಆಗೋದೇ ಇಲ್ಲ. ಸೊ ಹಾಗಾಗಿ ತುಪ್ಪ ಕೂಡ ತಗೊಳ್ತಾ ಇದ್ದೀನಿ ನಾನು. ಆನಂತರ ಮಧ್ಯಾಹ್ನ ನನಗೆ ಎಷ್ಟು ಬೇಕು ಅಷ್ಟು ಅನ್ನ ತಿಂತೀನಿ. ಸೊ ಮಧ್ಯಾಹ್ನ ನನಗೆ ತುಂಬಾ ಜಾಸ್ತಿ ವರ್ಕ್ ಲೋಡ್ ಇರುತ್ತೆ, ಇಲ್ಲಿ ಓಡಾಡ್ಬೇಕು ತುಂಬಾನೇ. ಸೊ ಹಂಗಾಗಿ ತುಂಬಾ ಓಡಾಡ್ದಾಗ ಏನಾಗುತ್ತೆ ಅಂದ್ರೆ ಕ್ಯಾಲೋರೀಸ್ ಬರ್ನ್ ಆಗ್ತಾ ಬರುತ್ತೆ. ಸೊ ಹಂಗಾಗಿ ನಾನು ಮಧ್ಯಾಹ್ನ ತುಂಬಾ ತಿಂತೀನಿ, ಬಟ್ ನೈಟ್ ಟೈಮ್ ನಾನು ಏನ್ ಮಾಡ್ತಾ ಇದ್ದೀನಿ, ಜಸ್ಟ್ ಒಂದು 3/4 ಭಾಗದಷ್ಟು ಇಷ್ಟೆಷ್ಟಪ್ಪ ಮುದ್ದೆ ತಿಂತಾ ಇದ್ದೀನಿ. ಸೊ ಇಷ್ಟು ದಪ್ಪ ಗಾತ್ರದ ಮುದ್ದೆ ತಿನ್ಬಿಟ್ಟು ಆನಂತರ 1 ಗ್ಲಾಸ್ ಮಜ್ಜಿಗೆಗೆ ಜೀರಿಗೆನ ಹಾಕೊಂಡು ಕುಡಿದು ಬಿಡ್ತಾ ಇದ್ದೀನಿ. ಜೀರಿಗೆ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ, ಕಪ್ಪು ಜೀರಿಗೆ ಮತ್ತೆ ನಾರ್ಮಲ್ ಜೀರಿಗೆ ಮತ್ತೆ ಮೆಂತ್ಯ ಕಾಳನ್ನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟನ್ನು ಪುಡಿ ಮಾಡ್ಬಿಟ್ಟು ಜಸ್ಟ್ ಕುಡಿದು ಬಿಡ್ತಿದ್ದೀನಿ. ಅದನ್ನ ಜಸ್ಟ್ ಇಷ್ಟೆಷ್ಟು ಹಾಕೊಳ್ತೀನಿ ಸಾಕು. ತುಂಬಾ ಮೆಂತ್ಯ ಕಾಳು ಹಾಕಿದ್ರೆ ನಿಮಗೆ ಕಹಿ ಬರ್ಬೋದು, ಟೇಸ್ಟ್ ಚೆನ್ನಾಗಿಲ್ಲ ಮೇಡಮ್ ಅಂತ ಅನ್ನೋದಾದ್ರೆ ಬರೀ ಜೀರಿಗೆ ಪೌಡರ್ನ ಹಾಕಿಟ್ಕೊಳ್ಳಿ. ಸೊ ಆನಂತರ ಜಸ್ಟ್ ಮಿಕ್ಸ್ ಮಾಡಿಬಿಟ್ಟು ಕುಡಿದು ಬಿಡಿ ಅದನ್ನ. ಆ ನಂತರ ಜಸ್ಟ್ ನೀವು ಊಟ ಆದ ತಕ್ಷಣ ಒಂದು 5 ಮಿನಿಟ್ಸ್ ನಿಧಾನಕ್ಕೆ ವಾಕ್ ಮಾಡ್ಕೊಂಡು ಓಡಾಡಿ. ಸೊ ಈ ರೀತಿ ಓಡಾಡಿದಾಗ ಏನಾಗುತ್ತೆ ಅಂದ್ರೆ ಊಟ ಸ್ವಲ್ಪ ಕೆಳಗಡೆ ಕೂಡ ಇಳಿಯುತ್ತೆ. ಸೊ ನೀವು ಹಳ್ಳಿಗಳ ಕಡೆ ಹೇಳಿರೋದ್ ಕೇಳ್ಬೋದು, ಊಟ ಇಳಿಯೋಕಿಲ್ವೇನೋ, ಓಡಾಡೋ ಎದ್ದಿ ತಿಂದ ತಕ್ಷಣ ಮಲಗ್ತಿಯಲ್ಲೋ ಅಂತ ಹಳ್ಳಿಗಳಲ್ಲಿ ಹೇಳ್ತಾರೆ. ಸೊ ಇದೇ ರೀಸನ್, ಊಟ ಸ್ವಲ್ಪ ಇಲ್ಲಿಂದ ಕೆಳಗಡೆ ಇಳಿಬೇಕು ಅಂತ ಅಂದ್ರೆ ಸ್ವಲ್ಪ ಡೈಜೆಷನ್ ಆಗ್ಬೇಕು. ಸೊ ಹಂಗಾಗಿ ಸ್ವಲ್ಪ ಓಡಾಡಿ, ವರ್ಕ್ ಮಾಡಿ, ಅಂದ್ರೆ ಏನು ಬಸ್ಗೆ ಹೊಡೀರಿ ಅಂತ ಹೇಳೋದಿಲ್ಲ, ಸ್ವಲ್ಪ ಓಡಾಡಿ. ಮತ್ತೆ ಅನಂತರ ನಿಮಗ್ ಬೇಕು ಅಂದ್ರೆ 1 ಗ್ಲಾಸ್ ಹಾಲು ಕುಡೀರಿ, ಇಲ್ಲ ಅಂದ್ರೆ ಬೇಡವೇ ಬೇಡ, ಫುಲ್ ಸ್ಕಿಪ್ ಮಾಡಿ. ನಾನು ಹೇಳಿದ್ನಲ್ಲ ಒಂದೇ ಟೈಮ್ ಹಾಲು ಕುಡಿತಾ ಇರೋದು, ಫುಲ್ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀನಿ. ಸಂಜೆಗೆ ಬರೋಣ.
ಸಂಜೆ ನಾನು ಯೂಶಲಿ ಕಚೋರಿ ಅಂತೆ ಚಾಟ್ಸ್ ಅಂತೆ ತಿಂತಿದ್ದೆ, ಅಥವಾ ಕಡಲೆ ಬೀಜ ಏನ್ ಸಿಕ್ಕಿಲ್ಲ ಅಂದ್ರೆ ಕಡಲೆ ಬೀಜನ ಫ್ರೈ ಮಾಡ್ಬಿಟ್ಟು ತಿನ್ಬಿಡ್ತಿದ್ದೆ. ಬಜ್ಜಿ ಬೋಂಡಾ ಕಡಲೆ ಬೀಜ ಎಲ್ಲಾರ್ಗೂ ಬಾಯಿ ರುಚಿ ಅಂತ ಅಂದ್ರೆ ಯಾರಿಗಿಷ್ಟ ಆಗಲ್ಲ ಹೇಳಿ. ಸೊ ಈಗ ಅಟ್ ಪ್ರೆಸೆಂಟ್ ನಾನು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದೀನಿ. ತಿನ್ಬೇಕಾ ವಾರಕ್ಕೆ ಒಂದಿನ ತಿನ್ನಿ ಸಾಕು. ಒಂದಿನ ತಿನ್ಬಿಟ್ಟು ಇಮಿಡಿಯೇಟ್ ಬಿಸಿನೀರು ಕುಡಿಬೇಕು. ಸೊ ಅದನ್ನ ಹಾಗೆ ಬಿಟ್ರೆ ಅದೇನಾಗುತ್ತೆ, ಅದು ಹಾಗೆ ಡೈಜೆಷನ್ ಆಗೋದಿಲ್ಲ, ಅದು ಫ್ಯಾಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ತಿನ್ಬೇಕು ಅಂದ್ರೆ ವಾರಕ್ಕೆ ಒಂದಿನ, ಜಾಸ್ತಿ ತಿನ್ನೋಕೆ ಹೋಗ್ತಾ ಇಲ್ಲ. ನನಗೆ ಆಲ್ಮೋಸ್ಟ್ 2 ವೀಕ್ಸ್ ಆಯ್ತು. 2 ವೀಕ್ಸ್ ಅಲ್ಲಿ ನನಗೆ 4 kg ಸಣ್ಣ ಆಗಿದ್ದೀನಿ. ಎಲ್ಲಾರು ನಮ್ಮ ಮನೆಯಲ್ಲಿ ಎಲ್ಲಾರು ಹೇಳ್ತಿದ್ರು ಸಣ್ಣ ಆಗಮ್ಮ ಮೊದ್ಲು, ನಾನು ಎಷ್ಟು ಚೆನ್ನಾಗಿದ್ದೆ, ನೀನ್ ಯಾಕೆ ಹಿಂಗಾಗ್ಬಿಟ್ಟಿದ್ಯಾ ಗುಂಡ್ಗುಂಡಿಗೆ. ಈ ಸೈಡ್ಸ್ ಹಿಪ್ ಏನಿದೆ, ಈ ಹಿಪ್ ಭಾಗದಲ್ಲೆಲ್ಲ ಒಂದು ಟೈರ್ ತರ ಫ್ಯಾಟ್ ಬಂದ್ ಕೂರ್ತಿತ್ತು. ಬಟ್ ಈಗ ಆ ಫ್ಯಾಟ್ ಕಂಪ್ಲೀಟ್ ಆಗಿ ಹೋಗಿದೆ. ನನಗೆ ಆಶ್ಚರ್ಯ ಆಗಿದ್ದು ನಾನಾ ಅಂತ. ಮತ್ತೆ ಇನ್ನೊಂದು ಸ್ನೇಹಿತರೆ, ಈಗ ರಾತ್ರಿ ಟೈಮ್ ನಲ್ಲಿ ಏನ್ ಮಾಡ್ಬೇಕು ಅನ್ನೋದಾದ್ರೆ ಆದಷ್ಟು 8 ಗಂಟೆ 8:15 ಒಳಗಡೆನೆ ನೀವು ಊಟ ಮಾಡ್ಲಿಕ್ಕೆ ಟ್ರೈ ಮಾಡಿ. ಯಾಕಂದ್ರೆ 8-8:15 ಊಟ ಮಾಡ್ಬಿಟ್ರೆ ಬೇಗ ಕೆಳಗಡೆ ಇಳಿಯುತ್ತೆ ಊಟ. ಮತ್ತೆ ನೀವು 8:15 ಊಟ ಮಾಡ್ಬಿಟ್ಟು ಒಂದ್ ರೌಂಡ್ ವಾಕ್ ಹೋಗಿ ಬನ್ನಿ. ಜಸ್ಟ್ ಒಂದು 5-10 ಮಿನಿಟ್ಸ್ ವಾಕ್ ಮಾಡಿ. ನಾನೀಗ ಅದನ್ನೇ ಮಾಡ್ತಾ ಇದ್ದೀನಿ. ಈಗ 5-10 ನಿಮಿಷ ಜಸ್ಟ್ ವಾಕ್ ಮಾಡ್ತೀನಿ. ಆ ನಂತರ ಬಂದು ತಿರ್ಗಾ ಆರಾಮಾಗಿ ರೆಸ್ಟ್ ಮಾಡ್ಬಿಟ್ಟು ನಂದು ಏನ್ ಕೆಲಸ ಇದೆ ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ವರ್ಕ್ ಮಾಡ್ತೀನಿ. ಟಿಲ್ 11:30 to 2:30 ತನಕನೂ ವರ್ಕ್ ಮಾಡ್ತೀನಿ. ಆ ನಂತರ ನಾನು ಹೋಗಿ ಆರಾಮಾಗಿ ರೆಸ್ಟ್ ಮಾಡ್ತೀನಿ. ಸೊ ನಿಮಗೆ ನಿದ್ರೆ ಬರ್ತಿಲ್ಲ ಮೇಡಮ್, ಇಷ್ಟೆಲ್ಲ ಶ್ರಮ ಪಟ್ಟಿದೀನಿ, ನಿದ್ರೆ ಬರ್ತಿಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ, ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗುತ್ತಲ್ಲ, ಅದನ್ನ ಈ ಕೈಗೆ ಈ ರೀತಿ ಹಚ್ಕೊಂಡು, ಇದು ಪಾದ ಅಂತ ಅನ್ಕೊಳ್ಳಿ, ಈಗ ನಮ್ಮ ಕಾಲಿನ ಪಾದ ಈ ರೀತಿ ಚೆನ್ನಾಗಿ ಉಜ್ಬಿಡಿ. ಸೊ ಈ ರೀತಿ ಉಜ್ಜಿದಾಗ ಏನಾಗ್ಬಿಡುತ್ತೆ ಅಂದ್ರೆ ಚೆನ್ನಾಗದು ಬಿಸಿ ಬರಬೇಕು. ಆ ರೀತಿ ಆದ ತಕ್ಷಣ ನೀವು ಹಾಗೆ ಹೋಗಿ ಮಲ್ಕೊಳ್ಳಿ. ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಅಂದ್ರೆ ನೀವೇ ನನಗೆ ಹೇಳ್ತೀರಾ ಮೇಡಮ್ ಹೌದು ಚೆನ್ನಾಗಿ ನಿದ್ರೆ ಕೂಡ ಬಂತು. ಸ್ನೇಹಿತರೆ, ಇದ್ರ ಮಧ್ಯ ನೀವೇನ್ ಮಾಡ್ಬೇಕು ಅಂದ್ರೆ ಯಾವಾಗಾದ್ರೂ ಒಂದು ಟೈಮ್ ನಲ್ಲಿ ಈ ಸೌತೆಕಾಯಿ, ಮೊಳಕೆ ಕಾಳು, ಇದಕ್ಕೆ ಒಂದು ಟೊಮ್ಯಾಟೊ ಹಾಕ್ಬಿಟ್ಟು ಅಥವಾ ಹಾಗೇನೆ ಹೆಸರು ಬೇಳೆ ಈ ತರ ತಗೊಳ್ತಾ ಬನ್ನಿ. ಈವನ್ ದಾಲ್ನ ಅಂದ್ರೆ ಬೇಳೆಗಳನ್ನ ದಿನಕ್ಕೆ 1 ಬಾರಿ ತಗೋಬೇಕು. ಅದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಮರಿಬೇಡಿ. ಯಾಕಂದ್ರೆ ನಮ್ಗೆ ಶಕ್ತಿ ಇಲ್ದಂಗೆ ಆಗ್ಬಿಡುತ್ತೆ. ಯಾಕಂದ್ರೆ ನಮ್ದು ಯಾವಾಗ್ಲೂ ಹೆಂಗಿರ್ಬೇಕು ಅಂದ್ರೆ ನಮ್ಮ ಡೈಲಿ ರುಟೀನು, ನಮ್ಮ ಇಂಟೇಕ್ ಕಾರ್ಬೋಹೈಡ್ರೇಟ್ಸ್ ಮತ್ತೆ ಕ್ಯಾಲರೀಸ್ ಏನಿದೆ ಅದಕ್ಕಿನ್ನ ನಾವು ಬರ್ನ್ ಮಾಡೋದು ಜಾಸ್ತಿ ಇರಬೇಕು. ಸೊ ಇದೊಂದು ಮೇನ್ ಟಿಪ್ಪು. ನಾವು ಇಂಟೇಕ್ಗಿನ್ನ ಬರ್ನ್ ಮಾಡೋದು ಜಾಸ್ತಿ ಇದ್ರೆ ಆಟೋಮೆಟಿಕ್ಲಿ ನೀವು ಬಳ್ಕೋ ಬಳ್ಳಿ ತರ ಇರ್ತೀರಾ. ಇಲ್ಲ ಮೇಡಮ್ ನಾನು ಬರ್ನ್ ಮಾಡೋದು ಇಷ್ಟರಲ್ಲೇ ಇದೆ ಬಟ್ ಇಂಟೇಕ್ ಇಷ್ಟಿದೆ ಅಂದ್ರೆ ಆಟೋಮೆಟಿಕ್ಲಿ ಗುಂಡು ಮಣಿ ತರ ಗುಂಡುಗ್ ಆಗ್ತೀರಾ. ಬಟ್ ನೆನಪಲ್ಲಿರ್ಲಿ, ಬೆಳಿಗ್ಗೆ ಜಾಗಿಂಗ್ ಅಥವಾ ವಾಕ್ ಹೋಗ್ಬೇಕಾದ್ರೆ ದಯವಿಟ್ಟು ನಿಮ್ಮ ಒಡವೆಗಳನ್ನ ಎಲ್ಲವನ್ನೂ ಬಿಚ್ಚಿಟ್ಬಿಟ್ಟು ಹೋಗಿ. ದಯವಿಟ್ಟು ಇಟ್ಸ್ ಮೈ ರಿಕ್ವೆಸ್ಟ್. ನಾನು ಈ ರೀತಿ ಮಾಡಿ ನಾನು ಸಣ್ಣ ಆಗಿದ್ದೀನಿ. ಸೊ ನಿಮಗೂ ಏನಾದ್ರೂ ಈ ರೀತಿ ಸಣ್ಣ ಹಾಕ್ಬೇಕು ಅಂತ ಇಷ್ಟ ಇದ್ರೆ ನನ್ನ ಟಿಪ್ನ ಫಾಲೋ ಮಾಡಿ. ಸಣ್ಣ ಆದ್ರೆ ನೀವು ನನಗೆ ಕಾಮೆಂಟ್ ಸೆಕ್ಷನ್ ಮುಖಾಂತರ ತಿಳಿಸ್ಬೇಕಾಗಿ ಕೇಳ್ಕೊಳ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.